ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಚುನಾವಣೆ ನೀತಿ ಸಂಹಿತೆ ಅವಧಿಯಲ್ಲಿ ಮಾಧ್ಯಮಗಳು, ಮಾಧ್ಯಮ ಪ್ರತಿನಿಧಿಗಳ ಪಾತ್ರದ ಕುರಿತು ನಡೆದ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಚುನಾವಣಾ ಆಯೋಗ ಲೋಕಸಭೆ ಚುನಾವಣೆ ಘೋಷಣೆ ಮಾಡಿದ ಮೇಲೆ ಮಾದರಿ ನೀತಿ ಸಂಹಿತೆ ಜಾರಿಯಾಗುವ ದಿನದಿಂದ ಚುನಾವಣಾ ಪ್ರಚಾರಗಳ ಚಲನವಲನಗಳನ್ನು ನಿಗಾ ಇಡಲು ಚುನಾವಣಾ ಆಯೋಗದ ನಿರ್ದೇಶನದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಜಿಲ್ಲಾ ಮಾಧ್ಯಮ ಪ್ರಮಾಣೀಕರಣ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ಈಗಾಗಲೇ ರಚಿಸಲಾಗಿದೆ ಎಂದರು. ಈ ಸಮಿತಿ ಮುದ್ರಣ ಮಾಧ್ಯಮ, ವಿದ್ಯುನ್ಮಾನ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣಗಳ ಮೇಲೆ ನಿಗಾ ಇಡುತ್ತದೆ. ಯಾವುದೇ ರಾಜಕೀಯ ಪಕ್ಷ, ಅಭ್ಯರ್ಥಿ ಅಥವಾ ಬೆಂಬಲಿಗರು ವಿದ್ಯುನ್ಮಾನ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಜಾಹೀರಾತುಗಳ ಚುನಾವಣಾ ಪ್ರಚಾರ ಕೈಗೊಳ್ಳಲು ಎಂಸಿಎಂಸಿಯಿಂದ ಪೂರ್ವಾನುಮತಿ ನೀಡಲಾಗುತ್ತದೆ. ಯಾವುದೇ ಮಾಧ್ಯಮ ಪ್ರತಿನಿಧಿಗಳು ನೈಜ ಮತ್ತು ಅಧಿಕೃತ ಮಾಹಿತಿ ಹಾಗೂ ಮಾಹಿತಿಯ ಮೂಲವಿಲ್ಲದೆ ವರದಿ ಮಾಡಬಾರದು. ಕಾಸಿಗಾಗಿ ಸುದ್ದಿ ಮಾಡುವುದು ನೀತಿ ಸಂಹಿತೆಯ ಉಲ್ಲಂಘನೆಯಾಗುತ್ತದೆ. ಇಂತಹ ಪ್ರಕರಣಗಳಲ್ಲಿ ಚುನಾವಣಾ ಆಯೋಗ ಕಠಿಣ ಕಾನೂನು ಕ್ರಮ ಜರುಗಿಸುತ್ತದೆ ಎಂದು ತಿಳಿಸಿದರು. ಚುನಾವಣೆ ಆಯೋಗದಿಂದ ಅಧಿಕೃತ ಅನುಮತಿ ಪತ್ರ ಪಡೆದು ಮತದಾನದ ದಿನದಂದು ಮತಗಟ್ಟೆಗಳಿಗೆ ತೆರಳಿ ವರದಿ ಮಾಡಬಹುದು. ಆದರೆ ಮತದಾನ ಮಾಡುವುದನ್ನು ಛಾಯಾಚಿತ್ರ, ವಿಡಿಯೋ ಮಾಡಿ ರಹಸ್ಯ ಮತದಾನವನ್ನು ವರದಿ ಮಾಡುವಂತಿಲ್ಲ. ಯಾವುದೇ ವ್ಯಕ್ತಿ ಮತದಾನ ಮಾಡುವುದು ರಹಸ್ಯದಿಂದ ಕೂಡಿರುತ್ತದೆ. ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಪ್ರತಿನಿಧಿಗಳು ವಾರ್ತಾ ಇಲಾಖೆ ಮುಖಾಂತರ ಫೋಟೋ ಮತ್ತು ಅಗತ್ಯ ಮಾಹಿತಿ ನೀಡಿ ಚುನಾವಣಾ ಆಯೋಗದಿಂದ ಮತಗಟ್ಟೆಗಳಿಗೆ, ಮತ ಎಣಿಕೆ ಕೇಂದ್ರಗಳಿಗೆ ತೆರಳಲು ಅನುಮತಿಯುಳ್ಳ ಪ್ರವೇಶ ಪತ್ರಗಳನ್ನು ಪಡೆಯಬೇಕು. ಈ ಪತ್ರಗಳನ್ನು ತೋರಿಸಿ ಮತಗಟ್ಟೆ ಅಧಿಕಾರಿಗಳ ಅನುಮತಿಯೊಂದಿಗೆ ಪ್ರವೇಶ ಪಡೆಯಬೇಕಾಗಿದೆ. ಈ ನಿಟ್ಟಿನಲ್ಲಿ ನ್ಯಾಯಸಮ್ಮತ, ಮುಕ್ತ, ಪಾರದರ್ಶಕ ಚುನಾವಣೆಯನ್ನು ನಡೆಸಲು ಮಾಧ್ಯಮ ಪ್ರತಿನಿಧಿಗಳ ಸಹಕಾರವನ್ನು ಅಪರ ಜಿಲ್ಲಾಧಿಕಾರಿಗಳು ಕೋರಿದರು. ಚುನಾವಣಾ ಆಯೋಗದ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾದ ಸಿಎನ್ ಶಂಕರ್ ರೆಡ್ಡಿ ಮಾತನಾಡಿ, ಚುನಾವಣೆ ನೀತಿ ಸಂಹಿತೆ ಅವಧಿಯಲ್ಲಿ ಮಾಧ್ಯಮಗಳ ಪಾತ್ರವನ್ನು ಮತ್ತು ಮಾಧ್ಯಮ ಪ್ರತಿನಿಧಿಗಳಿಗಿರುವ ಸೌಲಭ್ಯಗಳೇನು ಎನ್ನುವ ಎಲ್ಲ ವಿಚಾರಗಳನ್ನು ಪಿಪಿಟಿ ಮೂಲಕ ತಿಳಿಸಿಕೊಟ್ಟರು. ಚುನಾವಣಾ ವೇಳಾಪಟ್ಟಿ ಸದ್ಯದಲ್ಲೇ ಇನ್ನು ಮುಂಬರುವ ದಿನಗಳಲ್ಲಿ ಆಗುತ್ತೆ. ವೇಳಾಪಟ್ಟಿ ಅನೌನ್ಸ್ ಆಗಿರೋ ದಿನದಿಂದ ಮಾದರಿ ನೀತಿ ಸಂಹಿತೆ ಇಡೀ ನಮ್ಮ ಕಾನ್ಸ್ಟಿಟ್ಯುನ್ಸಿ ವ್ಯಾಪ್ತಿನಲ್ಲಿ ಇದು ಚಾಲ್ತಿಯಾಗುತ್ತೆ. ಅದರ ಅರ್ಥ ಏನಂದರೆ ಇಡೀ ಭಾರತ ದೇಶದಲ್ಲೇ ಅನ್ವಯ ಆಗುತ್ತೆ. ಅದು ನಿಮ್ಮ ಕ್ಯಾಲೆಂಡ್ರು, ಪತ್ರಿಕಾ ಪ್ರಕಟಣೆಯಲ್ಲಿ ಭಾರತ ಚುನಾವಣಾ ಆಯೋಗ ತಿಳಿಸ್ತದೆ. ನಮ್ಮ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ 8 ಕಾನ್ಸ್ಟಿಟ್ಯುನ್ಸಿಯನ್ನು ಒಳಗೊಂಡಿದೆ. ಒಂದು ಈಗ ಬಾಗೇಪಲ್ಲಿ ಸಹಕಾರ ಸಿಕ್ತು, ಯಾವ ವಿಚಾರದಲ್ಲಿ ಸಹಕಾರ ಸಿಗಲಿಲ್ಲ ಅನ್ನೋಂಥ ವಿಚಾರದಲ್ಲಿ ನಿಮ್ಮ ಒಂದಿಷ್ಟು ಫೀಡ್ಬ್ಯಾಕನ್ನು ಹೇಳಿದರೆ, ನಾನು ಈಗ ಈಗ ನಡೀತಿದೆಯಲ್ಲ ಲೋಕಸಭಾ ಚುನಾವಣೆಯಲ್ಲಿ ಅವೆಲ್ಲ ಅಂಶಗಳನ್ನ ನೀವು ಹೇಳಿದಂಥ ಎಲ್ಲ ಅಭಿಪ್ರಾಯಗಳನ್ನು ತಗೊಂಡು ನಿಮ್ಮ ಜೊತೆಗೆ ಒಟ್ಟಾಗಿ ಸಾಗೋಣ ಅಂತ ನಾನು ಹೇಳಬಯಸ್ತೀನಿ. ಲಾಸ್ಟ್ ಟೈಮು ನಾವೀಗ ಪೋಲಿಂಗ್ ಸ್ಟೇಷನ್ ಪೋಲ್ ಡೇ ನಡೀತಾ ಇದೆ. ಆ ಸಂದರ್ಭದಲ್ಲಿ ಪಾಸ್ಗಳಾಗ್ಬೋದು, ಪೋಲಿಂಗ್ ಸ್ಟೇಷನ್ ಅಲ್ಲಿ ಪ್ರವೇಶ ಮಾಡ್ತಕ್ಕಂಥದ್ದು, ನಂತರ ಕೌಂಟಿಂಗ್ ಸೆಂಟ್ರಲ್ಲಿ ಇರೋಂಥ ಒಂದು ವ್ಯವಸ್ಥೆಗಳು, ಕೌಂಟಿಂಗ್ ಸೆಂಟ್ರಿಗೆ ಒಳಗಡೆ ಪ್ರವೇಶ ಮಾಡೋಂಥದ್ದು, ಆಮೇಲೆ ಇಲ್ಲಿ ನಾಮಿನೇಷನ್ಗೆ ಬಂದಂಥ ವಿಚಾರಗಳನ್ನು ನಿಮ್ಮ ಕಾಲಕ್ಕೆ ತಿಳಿಸ್ತಕ್ಕಂಥದ್ದು, ಫೈನಲ್ ಆಗ್ತಕ್ಕಂಥ ಕ್ಯಾಂಡಿಡೇಟ್ಗಳು, ಆಮೇಲೆ ವಿಶೇಷವಾಗಿ ಇವೆಲ್ಲ ವಿಷಯಗಳನ್ನು ನಾವು ಕಾಲಕ್ಕೆ ತಿಳಿಸ್ಕೊಂಡು ಹೋಗ್ತೀವಿ. ಈಗ MCC ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಇದೆ. ಮಾಡಲ್ ಕೋಡ್ ಆಫ್ ಕಂಡಕ್ಟು ಯಾರಿಗೆ ಅನ್ವಯ ಆಗುತ್ತೆ ಅಂತ ಅಂದರೆ ಪ್ರಕಟಪಡಿಸೋದು ಒಂದು ಮುಖ್ಯವಾದಂಥ ವಿಚಾರ ಆಗ್ತದೆ. ಇದರಲ್ಲಿ ಏನೋ ನಾವು ಇಲ್ಲದ ವಿಚಾರನ ಯಾವುದನ್ನು ನಾವು ತಿಳಿಸೋಕ್ಕೆ ಆಗೋದಿಲ್ಲ. ಇರುವಂಥ ವಿಚಾರನ ನಾವು ಮರೆಮಾಚಕ್ಕೂ ಮರೆಮಾಚಂಗಿಲ್ಲ. ಇಂಥವೆಲ್ಲ ಅಂಶಗಳನ್ನು ತಮ್ಮ ಗಮನದಲ್ಲಿ ಇಟ್ಕೊಂಡು ಏನು ನಮ್ಮ ಶೆಡ್ಯೂಲ್ ಸ್ಟಾರ್ಟ್ ಆದಾಗಲಿದ್ದ ಈಗ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಚೆಕ್ ಪೋಸ್ಟ್ಗಳನ್ನ ಹಾಕಿದ್ದೀವಿ. ಎಲ್ಲ ತಂಡಗಳನ್ನು ಈಗಾಗಲೇ ಸೆಕ್ಟರ್ ಆಫೀಸರ್ಗಳು, ಫ್ಲೈಯಿಂಗ್ ಸ್ಕ್ವಾಡ್ಗಳು ಮತ್ತು ಸ್ಟ್ಯಾಟಿಕ್ ಟೀಮ್ಗಳು, VST ವಿಡಿಯೋ ಸರ್ವಿಲೆನ್ಸ್ ಟೀಮ್ಗಳು, VVT ಟೀಮ್ಗಳು, ಇವೆಲ್ಲವುಗಳನ್ನು ಈಗಾಗಲೇ ತಯಾರು ಮಾಡಿದ್ದೀವಿ. ತರಬೇತಿಗಳು ಕೊಟ್ಟಿದ್ದೀವಿ. ಸೆಕ್ಟರ್ ಅಧಿಕಾರಿಗಳು ಇರ್ತಾರೆ. ಆಮೇಲೆ ಈ EVMಗಳೆಲ್ಲ ಸಿದ್ಧತೆ ಇದೆ. ಕಾರ್ಯಾಗಾರದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಎಂ ಜುಂಜಣ್ಣ, ಜಿಲ್ಲಾ ಉದ್ಯೋಗಾಧಿಕಾರಿ ಎಂ ಪ್ರಸಾದ್,
ಚುನಾವಣಾ ತಹಸೀಲ್ದಾರ್ ಮುನಿಶಾಮಿರೆಡ್ಡಿ, ವಾರ್ತಾ ಸಹಾಯಕ ಎಂಆರ್ ಮಂಜುನಾಥ್ ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.